ಸಬ್ಸ್ಕ್ರೈಬ್ ಆಗ್ತಾರೆ ಮಾಡ್ತೀರಾ ತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಬ್ಬ ಬಿಗ್ ಬಾಸ್ ಅಂತೂ ಅಲ್ಲ ಇವಳೆ ಹೊಸ ಸೀರಿಯಲ್ ನೋಡ್ತಾ ಇದೆಯಾ ನೋಡು 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 ಹಾರ್ ಬಿದ್ದು ಸತ್ತೋಗ್ತೀನಿ ಅಷ್ಟೇ ಇನ್ನು ಹಿಂದಕ್ಕೆ ಹೋಗೋ 3 ಎಣಿಸ್ತೀನಿ ಆಮೇಲೆ ಬೀಳು ಸಾಯೋ ಟೈಮಲ್ಲೂ ಪಿಜ್ಜಾ ಕೇಳ್ತಿದ್ದೀರ ಚಿನ್ನು ತರ್ತೀನಿ ಬಿಗ್ ಬಾಸ್ ಮನೇಲಿ ಯಾರ್ಯಾರು ಬರ್ತಿದ್ರಲ್ರಿ ಸಂಗೀತ ವಿನಯ್ ಎಲ್ಲಿ ಕಾರ್ತಿಕ್ ಎಲ್ರಿ ಪ್ರತಾಪ್ ಎಲ್ರಿ ಬಿಗ್ ಬಾಸ್ ಮುಗಿತಮ್ಮ ಇದು ಹೊಸ ಸೀರಿಯಲ್ ಇದು ಇದೇ ಬಿಗ್ ಬಾಸ್ ಬಿಗ್ ಬಾಸ್ ಮುಗಿತಂತ ಮೆಂಟ್ಲಾಗ್ಬಿಟ್ಟೋಳು ಕರ್ಕೊಂಬರ್ತೀನಿ ನಮ್ರತ ವಿನಯ್ ನಮ್ರತ ಪ್ರತಾಪ್ ಸಂಗೀತ ಪ್ರತಾಪ್ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಅಲ್ಲಣ್ಣ ಈ ಮೂಲೆ ಮನೆಗೆ ಅವಳು ನೋಡೋ ಅವಳು ಗ್ರಹಣ ಈ ಪಕ್ಕದ ಮನೆಗೆ ಅವಳು ನೋಡೋ ಅವಳು ಗಣ್ಣು ಅಭಿಷೇಕನ ಊನಣ್ಣ ಈ ಕೆಳಗನ ಮನೆಗೆ ಅವಳು ನೋಡೋ ಅವಳು ದೊಡ್ಡ ಗ್ರಹಗತಿ ಊನಣ್ಣ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ಅಂತ ಎಲ್ಲ ಹೇಳಲ್ಲ ಇಷ್ಟು ಮಸ್ಕ ಹೊಡಿತಿದೆಯಾ ಅಂದ್ರೆ ಏನೋ ಕೆಲಸ ಇದೆ ನಿನ್ಗೆ ಹೇಳು ಅಪ್ಪ 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 ಹೇಳ ಅಪ್ಪ ಒಂಚೂರು ಪಾಕೆಟ್ ಮನಿ ಕೊಡಪ್ಪ ಮೊನ್ನೆ ತಾನೇ 10 ರೂಪಾಯಿ ಇಸ್ಕೊಂಡು ಹೋಗಿದ್ದಲ್ಲ ಅದು ಪಾಕೆಟ್ ಮನಿ ಇದು ಲಕ್ಸುರಿಯಸ್ ಪಾಕೆಟ್ ಮನಿ ಓ ವೀಕೆಂಡ್ ಲಕ್ಸುರಿ ಬಜೆಟ್ ಪಾಕೆಟ್ ಮನಿ ಮಾಡ್ತೀನಿ ಊನಣ್ಣ ಏನು ಹೇಳಮ್ಮ ನೀನು ಕಲ್ದಿರಿದು ಅಲ್ಲಣ್ಣ ಏನ್ ಮುಖ ನೋಡ್ತಾ ಇದೆಯಾ ಲಕ್ಸುರಿ ಬಜೆಟ್ಟು ಪಾಕೆಟ್ ಮನಿ ಅಂದಲ್ಲ ಅದಕ್ಕೆ ಟಾಸ್ಕ್ ಕೊಡ್ತಾ ಇದ್ದೀನಿ ನೋಡೋ ನಿಂಗೆ 3000 ರೂಪಾಯಿ ಕೊಡ್ತೀನಿ ನಿಂಗೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಬರೆದು ಕ್ಯಾಲ್ಕುಲೇಟ್ ಮಾಡಬೇಕು ಅಪ್ಪಿ ತಪ್ಪಿ 3000 ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ ಆದರೂ ನಿನ್ನ ಪಾಕೆಟ್ ಮನಿ ಕ್ಯಾನ್ಸಲ್ ಓಕೆ ಅಪ್ಪ ಟೋಟಲು 2990 10 ರೂಪಾಯಿ ಉಳಿಸಿದೇನಪ್ಪ ಬೇಗ ಕೊಡಿ ಮತ್ತೆ ಎಲ್ಲ ನಾನ್ ಬ್ರ್ಯಾಂಡ್ ಎಲ್ಲ ಚೀಪಾಗೆ ತಗೊಬಿಟ್ಟಿದ್ದೀನಿ ಸೂಪರ್ ಅಲ್ಲ ನಾನು ನಿನಗೆ ಯಾಕೆ ಕೊಡಬೇಕು ದುಡ್ಡು ಅಲ್ಲಿ ಈ ಬಾಡಿ ಮಿಸ್ಟ್ ಇದೆಯಲ್ಲ ಎಂಥ ಚೀಪ್ ಬ್ರ್ಯಾಂಡೆಡೇ ತೊಗೊಂಡ್ರು 250 ರೂಪಾಯಿಗಂತೂ ಸಿಗಲ್ಲ 280 ರೂಪಾಯಿಗೇ ಸಿಗೋದು ಆಮೇಲೆ ಅದೊಂದು ಫೇಸ್ ವಾಶ್ ಇದೆಯಲ್ಲ 250 ರೂಪಾಯಿಗೆ ಯಾವ ಬಡ್ಡಿ ಮಗನೂ ಕೊಡೋದಿಲ್ಲ 325 ರೂಪಾಯಿಗೇ ಕೊಡೋದು ಹಾಗಾಗಿ ತಾವು ಮಂತ್ಲಿ ಬಜೆಟ್ನ ಮೀರಿರುವ ಕಾರಣ ಈ ತಿಂಗಳ ಲಕ್ಸುರಿ ಪಾಕೆಟ್ ಬಜೆಟ್ನ ಕ್ಯಾನ್ಸಲ್ ಮಾಡಲಾಗಿದೆ ನೀನು ದಯವಿಟ್ಟು ಮನೆಗೆ ಹೋಗ್ಬೋದು ಅಪ್ಪ ಪ್ಲೀಸ್ ಅಪ್ಪ ಹಾಗೆಲ್ಲ ಮಾಡ್ಬೇಡಪ್ಪ ಅಪ್ಪ ನಿನ್ನ ನಾಟಕ ಎಲ್ಲ ನಿಲ್ಸಿ ನಡಿ ಹೋಗೋ ಸುಮ್ಮನೆ ಆಯ್ತು 1 ನಿಮಿಷ ಅಪ್ಪ ಅದೆಲ್ಲ ಸರಿ ಈ ಕರೆಕ್ಟ್ ಪ್ರೈಸ್ ನಿಮ್ಗೆ ಹೆಂಗೆ ಗೊತ್ತು ಅದೇನಿಲ್ಲ ನಾನು ನಿನ್ನಂಥ ಮಗಳಿಗೆ ಜನ್ಮ ಕೊಡೋಕ್ಕೂ ಮುಂಚೆ ನಿಮ್ಮ ಅಮ್ಮನಂಥ ಹುಡುಗಿಗೆ ತಾಳಿ ಕಟ್ಟಿದ್ನಮ್ಮ ಹಾಗಾಗಿ ಗೊತ್ತು ಹೋಗು ಸದ್ಯ ದುಡ್ಡುಳಿ ಅಲ್ಲಣ್ಣ ಊನಣ್ಣ ಊನಣ್ಣ ಅಲ್ಲಣ್ಣ ಊನಣ್ಣ ಅಲ್ಲಣ್ಣ ಊನಣ್ಣ ಅಲ್ಲಣ್ಣ ನೋಡಿ ನೀವಿಬ್ಬರಲ್ಲೊಬ್ಬರು ಇವತ್ತು ಹಾಸ್ಟೆಲ್ಗೆ ಹೋಗೋದು ಫಿಕ್ಸ್ ಯಾರು ಹಾಸ್ಟೆಲ್ಗೆ ಹೋಗ್ತೀನಿ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಒಂದು ಟಾಸ್ಕ್ ರೂಪಿಸಿದ್ದೀನಿ ಈ ಮನೇಲಿ ಉಳ್ಕೊಳ್ಳೋಕ್ಕೆ ನೀವೆಷ್ಟು ಅರ್ಹರು ಅಂತ ವಾದ ಮಾಡಬೇಕು ನಮಗೆ ಯಾರು ವಾದ ಇಷ್ಟ ಆಗಲಿಲ್ವೋ ಅವ್ರು ಸೀದಾ ಹಾಸ್ಟೆಲ್ಗೆ ಹೋಗ್ತಾ ಇರ್ತೀರಾ ಓಕೆ ಶುರು ಮಾಡಿ ನೋಡಿ ನಾನು ಈ ಮನೇಲಿ ಇರಬೇಕು ಏಕೆ ಅಂತಂದರೆ ಈ ಮನೇನ ತುಂಬ ಲೈವ್ಲಿಯಾಗಿ ಇಟ್ಕೊಂಡಿದ್ದೀನಿ ಎಷ್ಟೋ ಸಲ ಬೃಂದಾಕೆಯಲ್ಲಿ ಕೆಲಸಗಳೆಲ್ಲ ಮಾಡೋಕ್ಕಾಗಿಲ್ಲ ಅವಳಿಗೇನಾದರೂ ಹೇಳಿದ್ರೆ ಫೋನ್ ಹಿಡ್ಕೊಂಡು ಅಲ್ಲೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಫೋನ್ ನೋಡ್ಕೊಂಡಿರ್ತಾಳೆ ಆದರೆ ನಾನು ಹಂಗಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ರೀಲ್ಸ್ ಶೇರ್ ಮಾಡ್ತೀನಿ ಮನೇಲಿರೋರಿಗೆ ಮೀಮ್ಸ್ನ ಫಾರ್ವರ್ಡ್ ಮಾಡ್ತೀನಿ ಎಲ್ಲರೂ ನಗಿಸ್ತಾ ಇರ್ತೀನಿ ನಾನು ಆಲ್ಮೋಸ್ಟು
ಸೊ ಅದೇ ಅಲ್ಲದೆ ಮನೆಯಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ. ಸೊ 100% ನಾನು ಈ ಮನೇಲಿ ಇರಬೇಕು. ನಿಮ್ಮ ಓಟ್ ಬೇಕಾಗುತ್ತೆ ನನಗೆ. ನಾನು 3 ಹೊತ್ತು ಫೋನ್ ಉಪಯೋಗಿಸ್ತೀನಿ ಅಂತ ಪ್ರಶಸ್ ಅವರು ನನ್ನ ದೂಷಿಸ್ತಿದಾರಲ್ಲ, ಹೌದು, ನನ್ನ ಫ್ಯಾಮಿಲಿಗೋಸ್ಕರ ನನ್ನ ಫೋನ್ನ ಉಪಯೋಗಿಸಿದ್ನಿ. ಯಾಕಂದರೆ ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಅಂಕಲ್ಸು ಕಳಿಸೋ ಎಲ್ಲ ಗುಡ್ ಮಾರ್ನಿಂಗ್ ಮೆಸೇಜ್ ಆಗಿರ್ಬೋದು, ಗುಡ್ ನೈಟ್ ಮೆಸೇಜ್ ಆಗಿರ್ಬೋದು, ನಮ್ಮ ನ್ಯಾಷನಲ್ ಆ್ಯಂಥಮು ಬೆಸ್ಟ್ ನ್ಯಾಷನಲ್ ಆ್ಯಂಥಮ್ ಅಂತ NGO ಅವರು ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ಅದು ಯುನೆಸ್ಕೋ ಅಲ್ವಾ? ಅಷ್ಟೇ ಅಲ್ಲ, ಸಾಯಿಬಾಬಾ ಫೋಟೋನ 10 ನಿಮಿಷದಲ್ಲಿ ಫಾರ್ವರ್ಡ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದನ್ನೆಲ್ಲ ಫಾರ್ವರ್ಡ್ ಮಾಡಿದ್ದೀನಿ. ಯಾಕೆ ಹೇಳಿ? ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ. ಮೊನ್ನೆ ರಿಪ್ಲೈ ಮಾಡಿದ್ಲು. ನಾನು ಹೇಳ್ತೀನಿ ಇವ್ರೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ. ಇವ್ರು ಗಡಕ್ಟಾಗಿ ತಿಂತಾರಲ್ಲ ಆ ತಟ್ಟೆಗಳನ್ನ ತೊಳೆಯೋದು ನಾನೇ. ಅದಾದ್ಮೇಲೆ ಬೆಳಗ್ಗೆ ಬಟ್ಟೆ ಚೇಂಜ್ ಮಾಡ್ತಾರಲ್ಲ ಅದನ್ನ ಒಗೆದು ಒಣಗಿ ಹಾಕಿ ಇಸ್ತ್ರಿ ಮಾಡೋದು ನಾನೇ. ಇವ್ರೇನು ಮಾಡಿದ್ದಾರೆ? ಬದನೆಕಾಯಿ. ನೋಡಿ, ನೀವು ಪರ್ಸ್ನಲ್ ಅಟ್ಯಾಕ್ ಎಲ್ಲ ಮಾಡಬೇಡಿ. ನೀವು ಒಂದಂಗೆಲ್ಲ ಅನ್ಸ್ಕೊಂಡಿರೋದಕ್ಕೆ ಮನೇಲಿ ಬಿಟ್ಟಿಯಾಗಿ ಯಾರು ಬಿದ್ದಿಲ್ಲ. ಏನು ನೀವು ಮಾತ್ರನೇ ಕೆಲಸ ಮಾಡಲ್ಲ? ನಾವೇನು ಕೆಲಸನೇ ಮಾಡಿಲ್ವಾ? ನೀವು ಪಾತ್ರೆ ತೊಳಿತೀರಲ್ವಾ, ಅದಕ್ಕೆ ಪೌಡರ್ ತಂದ್ಕೊಟ್ಟಿದ್ದು ಯಾರು? ನಾನು. ಇಟ್ಸ್ ಮೀ. ಮೊನ್ನೆ ಭಾನುವಾರ ಒಬ್ಬೊಬ್ರು ಅರ್ಧ ಕೆಜಿ ಮೆಕ್ಕಿದ್ರಲ್ಲ ಚಿಕನ್ನು, ಅರ್ಧ ಗಂಟೆ ಆ ಚಿಕನ್ ಅಂಗಡಿ ಮುಂದೆ ಹುಚ್ಚಿನ ಈ ಥರ ವೆಯ್ಟ್ ಮಾಡಿ ಆ ಊಸು ಸ್ಮೆಲ್ಲೆಲ್ಲ ತಡ್ಕೊಂಡು ನಾಟಿ ಕೋಳಿ ಮಾಂಸ ಹಾಕ್ಸ್ಕೊಂಬಂದಿದ್ದು ಯಾರು? ಇಟ್ಸ್ ಮೀ. ನಾನು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮನೆಗೆ ರಿಲೇಟಿವ್ಸ್ ಬಂದಾಗ ಯಾರಿಗೂ ಗೊತ್ತಿಲ್ಲ ನಂಗೆ ಹಾಲ್ ಪ್ಯಾಕೆಟ್ ತೊಗೊಂಬಂದ್ಬಿಡು ಅಂತ ಹೇಳಿದ್ರಲ್ವಾ, ಅಷ್ಟು ಕೋಲ್ಡ್ ಇರೋ ಹಾಲ್ ಪ್ಯಾಕೆಟ್ನ ಪ್ಯಾಂಟ್ಗೆ ಹಾಕೊಂಡು ಬಂದಿದ್ದೀನಿ ನಾನು. ನನ್ನ ಫಂಗಸ್ ಆಗಿದೆ. ಯಾರು ಜವಾಬ್ದಾರಿ ಈ ಮನೆಯಲ್ಲಿ? ನೀವು ಅಷ್ಟು ಡೀಪಾಗಿ ಹೋದ್ರೆ ನಾನು ಅಷ್ಟು ಡೀಪಾಗಿ ಹೋಗ್ತೀನಿ. ಹಬ್ಬಕ್ಕೆ ರಿಲೇಟಿವ್ಸು ಮನೆಗೆ ಬಂದಾಗ ಬಡಿ ತಗೊಳ್ಳಮ್ಮ ಅಂತ ದುಡ್ಡು ಕೊಡ್ತಾರಲ್ಲ, ಅದನ್ನು ಇಸ್ಕೊಂತಿರಲ್ಲ, ನಾಚಿಕೆ ಆಗಲ್ವಾ? ಆದರೂ ಪರವಾಗಿಲ್ಲ, ಅದನ್ನು ಇಸ್ಕೊಂಡು ಮತ್ತೆ ಪುನಃ ಅಪ್ಪಂಗೆ ಕೊಡ್ತೀನಿ. ಯಾಕೆ ಹೇಳಿ? ಅವನು ಅನುಕಂಪ ಕರುಣೆಯಿಂದ. ಅವರು ಅನುಕಂಪ ಕರುಣೆನಾ? ಪ್ರೀತಿ ಇಲ್ವೇನ ನನ್ನ ಮೇಲೆ ಅವಳಿಗೆ? ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಈ ಮನೇಲಿ ನಡೀತಾ ಇರೋ ಅಷ್ಟು ವಿಷಯಗಳನ್ನ ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ದೀನಿ. ಅಪ್ಪನ ಜೇಬಲ್ಲಿ 300 ರೂಪಾಯಿ ದುಡ್ಡು ಖಾಲಿಯಾಗಿ ಅಡುಗೆ ಮನೆ ಸಾಸಿವೆ ಡಬ್ಬೆಯಲ್ಲಿ ಹೆಂಗೆ ಪ್ರತ್ಯಕ್ಷ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಹೇಳ ನಾನೀಗ? ನಾನು ಕಣ್ಣು ಮುಚ್ಕೊಂಡು ಎಲ್ಲಾನು ನೋಡಿದ್ದೀನಿ. ಏನು ಗೊತ್ತಾ, ಅಪ್ಪ ರಾತ್ರಿ ಆದಮೇಲೆ ಬಾಲ್ಕನಿಗೆ ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ಹೋಗೋ ಟೈಮಲ್ಲಿ ಪಾಕೆಟ್ ಪರ್ಫ್ಯೂಮು ಮತ್ತೆ ಮೌತ್ ಫ್ರೆಶ್ನರು ಯಾಕೆ ತಗೊಂಡು ಹೋಗ್ತಾರೆ? ನಾನು ಹೇಳ. ಇದು ಯಾಕೋ ನಮ್ಮ ಬುಡಕ್ಕೆ ಬರೋ ಥರ ಕಾಣಿಸುತ್ತೆ. ನೋಡಿ ಮಕ್ಕಳ, ಆ್ಯಕ್ಚುಲ್ ಆಗಿ ಇವತ್ತು ನಾವು ನಿಮ್ಮನ್ನ ಅಲ್ಲ ಟೆಸ್ಟ್ ಮಾಡಿದ್ದು ಅಲ್ವೇನೆ? ಟೆಸ್ಟ್ ಮಾಡಿದ್ದು. ಈಗ ಯುಗಾದಿ ಬಂತಲ್ಲ, ಸೊ ಯುಗಾದಿ ಆಫರ್ ಅಂತ ಹಾಸ್ಟೆಲೈಸೇಷನ್ ಕ್ಯಾನ್ಸಲ್. ಹೋಗಿ ಮಲ್ಕೋ ಹೋಗಿ. ಲೇಯ್, ಸಾಸಿವೆ ಡಬ್ಬಿ ತೋರಿಸು ನಡಿ. ಸಾಸಿವೆ ಡಬ್ಬಿ ಆಮೇಲೆ ತೋರಿಸ್ತೀನಿ, ನಡೀರಿ ಮೇಲ್ಗಡೆ ವಾಕಿಂಗ್ ಹೋಗಿ ಬರೋಣ. ಪರವಾಗಿಲ್ಲ, ಬರ್ತೀನಿ, ಬಾಯ್. ಅಲ್ಲಣ್ಣ ಊನಣ್ಣ ಅಲ್ಲಣ್ಣ ಊನಣ್ಣ ನಾನು ಏನು ಹೇಳೇ ಇಲ್ಲಲ್ಲಣ್ಣ. ಊನಣ್ಣ ರೀ ಅದು ಈ ಮಂತೇನೋ ಹೇಳಿದ್ರಿ. ವೆಕೇಶನ್ ತಾನೆ? ನಿನಗೆ ರೀ ಅಂತ ನಿನ್ನ ಮಗಳ ಥರ ನುಳ್ಕೊಂಡು ಬಂದಾಗಲೇ ಗೊತ್ತಾಯ್ತು. ತಗೋ, ಆಲ್ರೆಡಿ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ, ಎಂಜಾಯ್ ಮಾಡಿ. ಏನೇನು ತಗೋಬೇಕು? ಶಾರ್ಟ್ ಟಾಪ್ಸು, ರಾಂಗ್ ಟಾಪ್ಸು, ಆಮೇಲೆ 2 ಪೀಸು, 1 ಪೀಸು. ಒಂದು ನಿಮಿಷ, ಇದೆಲ್ಲ ಯಾಕೆ? ಇದೆಲ್ಲ ಅಲ್ಲೋ ಮಾಡಲ್ಲ. ಅಲ್ಲೋ ಮಾಡಲ್ವಾ? ಅಯೋಧ್ಯದಲ್ಲಿ ಇದೆಲ್ಲ ಎಲ್ಲೇ ಅಲ್ಲೋ ಮಾಡ್ತಾರೆ? ಇವಳು ಯಾಕೆ? ಇವಳು ಯಾಕೆ? ಏನಾಯ್ತಮ್ಮ? ಯಾಕೆ ಗುರು ಪ್ರಾಮಿಸ್ ಮಾಡ್ಬೇಕಿತ್ತು? ನನ್ನನ್ನ ಗೋವಾಕ್ಕೆ ಕರ್ಕೊಂಡು ಹೋಗ್ತೀನಿ, ಲಕ್ಷದ್ವೀಪ್ ಕರ್ಕೊಂಡು ಹೋಗ್ತೀನಿ, ಅಂಡಮಾನಿಗೆ ಕರ್ಕೊಂಡು ಹೋಗ್ತೀನಿ, ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಹೇಳ್ಬೇಕಿತ್ತು ಗುರು? ನನ್ನ ಲೈಫ್ ಪೂರ್ತಿ ಬರೀ ತೀರ್ಥಯಾತ್ರೆನೇ ಆಗೋಗ್ಬಿಟ್ಟಿದೆ. ಧರ್ಮಸ್ಥಳದಲ್ಲಿ ನೀನು ಹುಟ್ಟಿದೆ, ತಿರುಪತಿಯಲ್ಲಿ ಅವನು ಹುಟ್ಟಿದೆ, ಇವಾಗ ಅಯೋಧ್ಯ ಅಂತ ಕಡೆ. ಇನ್ನೊಂದು ಅಲ್ಲಣ್ಣ, ಅವಳೇನಣ್ಣ ಚೀಟಿ ದುಡ್ಡೆಲ್ಲ ಕ್ಲಿಯರ್ ಮಾಡ್ಬಿಟ್ಲಂತೆ. ಭಾರಿ ಒಳ್ಳೆ ಇದ್ದಂಗೆ ಅವಳಣ್ಣ. ಅವಳ ಹ್ಞೂ ಅಣ್ಣ. ನಾನು ಎಷ್ಟು ಸರಿ ಹ್ಞೂ ಅಂತ ಹೂಂಗುಟ್ಟೋದು ಹೇಳಿದ್ನೇ ಹೇಳ್ತಾ ಇದೀಯ. ಆ ಅಮ್ಮನ ಒಳ್ಳೆಳಂದನು ನೀನೆ, ಕೆಟ್ಟೋಳಂದನು ನೀನೆ. ಇವಾಗ ಮಧ್ಯದಾಗ ಏನಲ್ಲ ಅನ್ಸೋದು? ಯಾವ್ದಾನು ಒಂದು ಸೈಡ್ ಇರೋಣ. ಎಲ್ಲನ ಹೋಗ್ಲಿ ಬಿಡೋಣ, ಕಾಮಿಡಿ ಮಾಡಿದ್ನಿ. ಕಾಮಿಡಿನ ಸರಿ ಅದೇ ನೀನು. ಆಯ್ತಾಯ್ತು, ನಡೀರಿ.
ಅವ್ರಿಗೇನು ಕೊಡಕ್ ಹೋಗ್ಬಿಡ, ಶುಗರ್ ಇದೆ. ಹರಿರಾಮ ನೋಡಪ್ಪ, 21ನೇ ವರ್ಷದ ಬರ್ತ್ಡೇ ಇವತ್ತು. ದೊಡ್ಡವನಾಗ್ಬಿಟ್ಟೆ ನೋಡೋ, ಈ ಬಲೂನ್ ಇಟ್ಕೋ. ಈ 21 ವರ್ಷದಲ್ಲಿ ನಿನಗೆ ಏನೇನೇನೇನೇನೇನು ಅಸಮಾಧಾನ ಇತ್ತೋ ಅದನ್ನೆಲ್ಲ ನಮ್ಮ ಮುಂದೆ ವ್ಯಕ್ತಪಡಿಸ್ತಾ ಒಂದೊಂದೇ ಬಲೂನ್ನ ಹೊಡ್ಕೊಂಡು ಬಾ. ಆಗ ನಿನ್ನ ಮನಸ್ಸಲ್ಲಿರೋ ದುಃಖ ನೋವು ಎಲ್ಲ ಕರಗಿ ಮನಸ್ಸು ಹಗೂರಾಗುತ್ತೆ. ಏನೋ? ಓಕೆಪ್ಪ. ಮುಂದುವರ್ಸು. ಅಮ್ಮ, ನಿಮ್ಮ ಮೇಲೆ ಅಸಮಾಧಾನ ಇದೆ ಅಮ್ಮ. ನೀವು ಕಿಚನಲ್ಲಿ ಕುತ್ಕೊಂಡು ಯಾರೋ ಅಂತೆಲ್ಲ ಭಯ ಬೀಳೋಕ್ಕಲ್ಲ ಹೋಯ್ತು ಅಮ್ಮ. ನೀವು ಕೇಳಿಸ್ಕೋಬೇಕು ಇವತ್ತು. ಕೇಳಿಸ್ಕೊಳ್ಳಿ ಅಮ್ಮ. ಹಾಂ, ಅಲ್ಲಿ ಬೆಳಗ್ಗೆನೆ ಹುಟ್ಟಿದಬ್ಬ ಅಂತ ಕೂಡ ನೋಡ್ದಿರಾ ಆನೆ ಹೊಟ್ಟೆಯಲ್ಲಿ ಸೋಲಂಕಿ ಹುಟ್ಟಿದಂಗೆ ಹುಟ್ಟಿದೀಯ ಅಂತ ಇದೆಯಲ್ಲಮ್ಮ. ನನ್ನ ಕರಡು ಚುಚ್ಚಿದಂಗೆ ಆಗುತ್ತಮ್ಮ, ಚುಚ್ಚಿದಂಗೆ ಆಗುತ್ತೆ ನನಗೆ. ನಾನೇನೋ ಮಾಡ್ದೆ ಅಮ್ಮ? ಕೇಳಿಸ್ಕೊಳ್ಳಿ ಅಮ್ಮ, ಕೇಳಿಸ್ಕೋಬೇಕು ನೀವು ಇವತ್ತು. ನೈಟ್ ಔಟ್ ಹೋಗ್ತೀನಿ ಅಂದಾಗೆಲ್ಲ ಹೊಸ್ಲ ಮೇಲೆ ಮಲ್ಕೊಂಡು ನನ್ನ ಮೇಲೆ ದಾಟ ಹೋಗೋ ಅಂದಾಗ ಅಯ್ಯೋ ಅಮ್ಮ ಹಿಂಗನ್ಬಿಟ್ರಲ್ಲ, ಅಯ್ಯೋ ಅಮ್ಮ ಹಂಗನ್ಬಿಟ್ರಲ್ಲ, ಅದೆಲ್ಲ ಹೋಯ್ತಮ್ಮ. ಇನ್ಮೇಲೆ ಬಾಲ್ಕನಿ ಡೋರಿಂದ ಆಚೆ ಹೋಗ್ತೀನಿ ನಾನು. ಹುಡುಗಿ ಜೊತೆ ಹೋಗ್ತಾನೆ ಅಂತ ಹೇಳ್ತಿದ್ರಲ್ವಾ? ಹುಡುಗಿನ ನೀವೇ ಹುಡುಕಿದ್ರೆ ಅರೇಂಜ್ ಮ್ಯಾರೇಜು, ಏನೂ ಪ್ರಾಬ್ಲಮ್ ಇಲ್ಲ. ಅದೇ ಹುಡುಗಿನ ನಾನು ಹುಡ್ಕೊಂಡ್ರೆ ಅಪರಾಧ, ಇಲ್ಲೀಗಲ್ಲು. ಅಮ್ಮ ಆಯ್ತೋ ಇವತ್ತೇ ಕರ್ಕೊಂಬರ ಹುಡುಗಿನ ಮದ್ವೆ ಮಾಡಿಸ್ತೀನಿ. ಇವತ್ತೇ ಈ ಕ್ಷಣನೇ ಮದ್ವೆ ಮಾಡಿಸ್ತೀನಿ ಹುಡುಗಿನ. ದುಡ್ಡಿಲ್ಲ ಕಡೆ. ಹುಡುಗಿ ಇದ್ದಾಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಇದ್ಲು. ಇವಾಗ ತೀರಾ ಅವರೇ ಆಫರ್ ಕೊಟ್ಟರು ಕೂಡ ಹುಡುಗಿನೇ ಇಲ್ವೇ. ಅಮ್ಮ 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 ನನ್ನ ಕ್ಷಮಿಸ್ಬಿಡು ಅಮ್ಮ, ಕ್ಷಮಿಸ್ಬಿಡು. ಜೈ ಸಾಯಿ ಕುಮಾರ್. ಅಲ್ಲಣ್ಣ, ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ ಇತ್ತು ತಾನೆ ಅಣ್ಣ? ಹೂನಣ್ಣ ನೀನು ಹೇಳಿದ್ದಕ್ಕೆಲ್ಲ ಕ್ಲಾರಿಟಿ ಕೊಡ್ತೀನಿ. ಕಾಫಿ ಖಾಲಿ ಆಯಿತು, ಆಕೆ ಮರನ್ ಮಾಡ. ಯಾರೋ ಅವನು ನನ್ನ ಹೆಂಡತಿ ಬಗ್ಗೆ ಮಾತಾಡ್ದವನು. ಬರೋ ಕೆಳಗಡೆ ಒಬ್ಬೊಬ್ಬರನ್ನು ಸಿಗ್ದಾಕ್ಬಿಡ್ತೀನಿ. ಅಣ್ಣ ನಾನೆಲ್ಲೂ ಮಾತಾಡಿಲ್ಲ ಅಣ್ಣ, ನಾನು ಬರೀ ಹೂ ಅಂದಿದ್ದಷ್ಟೇ ಮಾತಾಡಿದ್ದಲ್ಲ. ಇವನೇ ಹಿಡ್ಕೊಂಡೆ ಇವನ್ನ. ನಾನೇನೋ ಕಾಮಿಡಿ ಮಾಡಿದ್ದ, ನೀನೇನೋ. ನಮ್ಮ ಸಂಸಾರ ವಿಡಿಯೋಸ್ ಸಾಗರ, ನೀವು ಲೈಕ್ ಮಾಡಿದರೆ ನಮಗಾಧಾರ, ಆ ವಿಡಿಯೋ ಮಿಲಿಯನ್ ನೋಡಿದರೆ ನೀವೇ ಬಂಗಾರ. ಅಣ್ಣ ನಿಲ್ಲಿಸ್ರೆ, ಈ ವಿಡಿಯೋಕ್ಕೆ ವ್ಯೂಸ್ ಬರ್ತದಂತ ಕ್ಲಾರಿಟಿ ಕೊಟ್ಬಿಡ್ತೀನಿ. ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದು ಮಾತ್ರ ಮಾಡಿ. ಅದೇ ರೀತಿ ಬೆಲ್ ಬಟನ್ ಕೂಡ ಹೊಡಿರಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ. ಅದೇ ಸೇಮ್ ಟು ಸೇಮ್. ಏನೋ ಕಾಮಿಡಿ ಕೇಳಿದ್ನೆ, ಕಲ್ದಿರ ಬರ್ರೆ. ಅಣ್ಣ ಅಮ್ಮ, ಅದೆಲ್ಲ ಒರಿಜಿನಲ್ ಅಲ್ಲ, ಪಕ್ಕದ ಮನೆ ಮಕ್ಕಳು ಆಟ ಆಡ್ಬಿಟ್ಟು ಬಿಟ್ಟೋಗಿರೋ. ಬಾಯಾರ ಇನ್ನೇನು ಕೇಳೋಣ ಉಳ್ದೈತಿವ. ಸರಿ ಬಿಡಿಗ್ ನಾ ಬಂದಿನಲ್ಲ, ಇನ್ನು ಈ ಬಿಸ್ನೆಸ್ ಹೆಂಗ್ ಡೆವಲಪ್ ಮಾಡ್ಬೇಕು, ರೊಕ್ಕ ಹೆಂಗ್ ತರ್ಬೇಕಂತ ನನಗೆ ಗೊತ್ತೈತಿ. ನನ್ನ ಮೇಲೆ ಬಿಟ್ಬಿಡಲ್ಲ. ನೀವು ಬಂದು ನಮ್ಗೆ ತುಂಬಾ ಹೆಲ್ಪ್ ಆಯ್ತಕ್ಕ. ಇಲ್ಲ ಅಂದಿದ್ರೆ